ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮತ್ತೊಮ್ಮೆ ಸಂಧ್ಯಾ ವೇಳೆಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಸತ್ಯವೇದದ ಧ್ಯಾನದ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಸತ್ಯವೇದದ ಧ್ಯಾನದ ಸಂದರ್ಭದಲ್ಲಿ ದೇವರನ್ನು ನಾವು ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಮೋನ್ನತನಾದಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸು. ನಿನ್ನ ವಾಕ್ಯದ ಬೋಧನೆಯಿಂದ ನಮ್ಮನ್ನು ಬಲಪಡಿಸು. ವಾಕ್ಯದ ಸತ್ಯಾರ್ಥಗಳನ್ನು ನಮಗೆ ಕಲಿಸು ಕರ್ತನೆ. ಪರಿಶುದ್ಧಾತ್ಮನಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸು. ಈ ವಾಕ್ಯ ಸಂದೇಶದಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಂತ ದೇವರೇ, ಪ್ರತಿಯೊಬ್ಬೊಬ್ಬರನ್ನು ನೀನು ಮುಟ್ಟು ಸ್ವಾಮಿ. ನಿನ್ನ ಆಶೀರ್ವಾದ ಅವರಿಗೆ ಅನುಗ್ರಹಿಸು. ನಿನ್ನ ಘನಮಾನವನ್ನು ಹೊಂದು. ಯೇಸು ಸ್ವಾಮಿ ಶ್ರೀ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ದೇವರಿಗೆ ನಾವು ಸ್ತೋತ್ರ ಮಾಡುವ ಹಾಗೆ ಸಂಗೀತ ಪುಸ್ತಕದಲ್ಲಿ 25ನೆಯ ಸಂಗೀತ, ನನ್ನಾತ್ಮ ಹರ್ಷಿಸು ದೇವರು ಪ್ರೀತಿ ಎಂಬ ಸಂಗೀತವನ್ನ ನಾವು ಹಾಡೋಣ. ಮೂಲಕ ದೇವರಿಗೆ ಘನಪಡಿಸೋಣ.
ದೇವ ಜನರೇ, ದೇವರ ಸಾನ್ನಿಧ್ಯವನ್ನು ನಾವು ಬಯಸೋಣ. ದೇವರಿಗಾಗಿ ನಾವು ಹಂಬಲಿಸೋಣ. ದೇವರ ಕೃಪೆ ನಮ್ಮ ಮೇಲೆ ಆವರಿಸಲಿ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸಿ ಎಂಬಂತ ಸಂಗೀತವನ್ನು ಹಾಡುವ ಮೂಲಕ ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸೋಣ. ನಿನ್ನ ಸಾನ್ನಿಧ್ಯಕ್ಕೆ ಜನರೇ, ನಿಮ್ಮ ಬದುಕಿನಲ್ಲಿ ಏನೇ ಕಷ್ಟಗಳು, ಚಿಂತೆಗಳು, ಏನೆಲ್ಲ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದರು, ದೇವರ ಮೇಲೆ ನಾವು ಭರವಸೆ ಇಡೋಣ. ದೇವರು ನಮಗಾಗಿ ಚಿಂತಿಸುವವನಾಗಿದ್ದಾನೆ.
ಭೂಯಾತ್ರೆಯ ಚಿಂತೆಯನ್ನ ಕರ್ತನಿಗೆ ಒಪ್ಪಿಸಿಬಿಟ್ಟು ನಿಶ್ಚಿಂತೆಯಿಂದ ಇರೋಣ. ದೇವರು ನಮಗೆ ಸಹಾಯಕನು, ದೇವರು ನಮ್ಮನ್ನು ನಡೆಸ್ತಾನೆ ಮತ್ತು ನಂಬಿಕೆಯಲ್ಲಿ ಈ ಸಂಗೀತವನ್ನು ಹಾಡುವುದರೊಂದಿಗೆ ನಾವು ದೇವರಲ್ಲಿ ಭರವಸೆ ಬಿಟ್ಟು ದೇವರನ್ನು ಆರಾಧಿಸೋಣ. ಸಾಗುನಿ ಸಂದೇಹ
ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕೂಡ ಈ ಸಂಧ್ಯಾ ವಂದನೆಗಳು. ನಮ್ಮ ಪರ್ವತ ಪ್ರಸಂಗದ 4ನೆಯ ಸಂಚಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಕಳೆದ 3 ಸಂಚಿಕೆಗಳು ಕೂಡ ಅದರಲ್ಲಿ ಬಂದಂಥ ಧ್ಯಾನದ ಭಾಗಗಳು ನಿಮ್ಮೆಲ್ಲರಿಗೆ ಹೊಸ ಆಶೀರ್ವಾದವನ್ನು ತಂದಿದೆ ಎಂಬುದಾಗಿ ನಾನು ನಂಬ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಈ ಒಂದು 4ನೆಯ ಸಂಚಿಕೆ ಕೂಡ ದೇವರು ನಿಮ್ಮನ್ನು ಈ ವಾಕ್ಯದ ಧ್ಯಾನದ ಮೂಲಕವಾಗಿ ನಿಮ್ಮನ್ನು ಮುಟ್ಟಲಿ, ನಿಮಗೆ ಈ ಆಶೀರ್ವಾದ ದಯಪಾಲಿಸಲಿ. ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಸಂಧ್ಯಾ ಹೊತ್ತಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಯೇಸು ಸ್ವಾಮಿ ಪರ್ವತದ ಮೇಲೆ ನೊಂದು ದುಃಖದಲ್ಲಿ ಬಂದಂಥ ಜನರಿಗೆ ಸಾಂತ್ವನವನ್ನು ನೀಡಿದಂಥ ಧ್ಯಾನದಲ್ಲಿ ನಾವು ಇರುವಾಗ, ಸ್ವಾಮಿ, ಈ ಸಂಚಿಕೆಯಲ್ಲಿ ನಾವು ಧ್ಯಾನಿಸುವಂಥ ವಿಷಯಗಳು ನಮಗೆ ಆಶೀರ್ವಾದವನ್ನು ತರಲಿ. ಈ ಧ್ಯಾನದಲ್ಲಿ ನಮಗೆ ಹೊಸ ಪ್ರಸನ್ನತೆಯನ್ನು ತರಲಿ. ನಮ್ಮ ಜೀವನದಲ್ಲಿರುವಂಥ ದುಃಖ, ದುಮ್ಮಾನ, ನೋವು, ನಿರಾಶೆಗಳಲ್ಲಿ ಸ್ವಾಮಿ ನಮ್ಮನ್ನು ಸಂತೈಸುತ್ತಾನೆ, ಸ್ವಾಮಿ ನಮ್ಮನ್ನು ಆಧರಿಸುತ್ತಾನೆ, ಸ್ವಾಮಿ ನಮ್ಮ ಜೊತೆ ಇರುತ್ತಾನೆ ಮತ್ತು ನಂಬಿಕೆಗೆ ನಮ್ಮನ್ನು ನಡೆಸು. ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ಅಭಿಷೇಕಿಸು, ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಂದಿನ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಬರುವಂತ 2ನೆಯ ಮಾತು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಬ್ಲೆಸ್ಡ್ ಆರ್ ದೋಸ್ ಹೂ ಮೌರ್ನ್, ಫಾರ್ ದೇ ವಿಲ್ ಬಿ comforted. This voice is the second of the beatitude spoken by Jesus during the Sermon on the Mount. ಯೇಸು ಪರ್ವತ ಪ್ರಸಂಗದಲ್ಲಿ ನುಡಿದಂಥ 2ನೆಯ ಮಾತಾಗಿದೆ. ದುಃಖ, ಮೌನ್ ಅಂದರೆ ಟು ಫೀಲ್ ಆರ್ ಎಕ್ಸ್ಪ್ರೆಸ್ ಗ್ರೀಫ್ ಆರ್ ಸಾರೋ. ಮೌನ್ ಎಂದರೆ ಪ್ಯಾಂಥೋಯ್, ಮೂಲ ಭಾಷೆಯಲ್ಲಿ ಪ್ಯಾಂಥೋಯ್ ಅಂದರೆ ಮಾನವನ ಜೀವನದಲ್ಲಿ ದುಃಖ ಎನ್ನುವಂಥದ್ದು ಒಂದು ಮರೆಯಲಾಗದಂಥ ಅನುಭವಗಳಾಗಿದೆ. ಈ ಲೋಕದ ಬದುಕಿನಲ್ಲಿ ದುಃಖವಿಲ್ಲದ ಜೀವನವಿಲ್ಲ. ಎಷ್ಟೇ ಶ್ರೀಮಂತನಾದರೂ, ಹಣ ಆಸ್ತಿ ಇದ್ದರೂ, ಸಂಪತ್ತಿದ್ದರೂ ದುಃಖವು ಎಲ್ಲರನ್ನೂ ಕೂಡ ಆವರಿಸುತ್ತದೆ. ಯಾವಾಗ ನಮಗೆ ದುಃಖವಾಗುತ್ತದೆ? ಮುಖ್ಯವಾಗಿ ನಾವು ಬಯಸಿದ್ದು ಸಿಕ್ಕದೇ ಇದ್ದಾಗ ಕೆಲವೊಮ್ಮೆ ನಮಗೆ ದುಃಖವಾಗುತ್ತದೆ. ಅಥವಾ ಅವಕಾಶಗಳು ಕೈತಪ್ಪಿ ಹೋದಾಗ ನಮಗೆ ದುಃಖವು ಉಂಟಾಗುತ್ತದೆ. ಇನ್ನು ಗಂಡ ಅಥವಾ ಹೆಂಡತಿ ಅಥವಾ ಸಂಬಂಧಗಳು ಮುರಿಯಲ್ಪಟ್ಟಾಗ ನಮ್ಮ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತೇವೆ. ಇನ್ನು ಅನೇಕ ವೇಳೆ ನಮ್ಮ ಆಪ್ತರನ್ನ ಕಳೆದುಕೊಂಡಾಗ ನಾವು ದುಃಖಕ್ಕೆ ಒಳಗಾಗುತ್ತೇವೆ. ಇಷ್ಟು ಮಾತ್ರವಲ್ಲದೆ ಕೆಲವೊಮ್ಮೆ ಜೀವನದಲ್ಲಿ ಸೋತಾಗ, ನಿರಾಶೆಯಲ್ಲಿದ್ದಾಗಲೂ ಕೂಡ ನಮಗೆ ದುಃಖ ಉಂಟಾಗುತ್ತದೆ. ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ, ದುಡಿಮೆಯಲ್ಲಿ ನಮಗೆ ಮೋಸ ಹೋದಾಗ ನಾವು ದುಃಖಕ್ಕೆ ಒಳಗಾಗುತ್ತೇವೆ. ಬದುಕಿನಲ್ಲಿ ನೆನೆಸದಂಥ ಅಸೌಖ್ಯಗಳು ಅಥವಾ ಆಕ್ಸಿಡೆಂಟ್ ಅಥವಾ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದಾಗ ನಾವು ನೋವನ್ನು ಅನುಭವಿಸುತ್ತೇವೆ. ಇನ್ನು ಕೆಲವೊಮ್ಮೆ ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಸಾಧ್ಯವಾಗದಾಗ, ನಾವು ಸೋತು ನಿರೀಕ್ಷೆಗಳನ್ನು ಕಳೆದುಕೊಂಡಾಗ, ಭರವಸೆವಿಲ್ಲದೆ ಬಿದ್ದು ಹೋದಾಗ
ಜೀವನದಲ್ಲಿ ಬಹಳ ದುಃಖಕ್ಕೆ ಅಥವಾ ನೋವಿಗೆ ನಾವು ಒಳಗಾಗುತ್ತೇವೆ. ಇನ್ನು ಕೆಲವೊಮ್ಮೆ ದಾರಿ ಕಾಣದಾಗ, ಮಾರ್ಗವಿಲ್ಲದೆ ಅಸಹಾಯಕರಾದಾಗ, ಅಥವಾ ಕೆಲವು ಕುಟುಂಬಗಳಲ್ಲಿ ಡಿವೋರ್ಸ್ ವಿಚ್ಛೇದನವಾದಾಗ, ಅಥವಾ ಕೆಲವು ಹೆಣ್ಣು ಮಕ್ಕಳು ಅಥವಾ ದಾಂಪತ್ಯ ಬದುಕಿನಲ್ಲಿ ಮಕ್ಕಳಿಲ್ಲದೆ ಪರಿತಪಿಸುವಾಗ ಅಥವಾ ಇನ್ಫರ್ಟಿಲಿಟಿ ಇಂಥ ಸಮಸ್ಯೆಗಳು ಬರುವಾಗ ನಾವು ದುಃಖಕ್ಕೆ ಒಳಗಾಗುತ್ತೇವೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೈಸರ್ಗಿಕವಾಗಿ ಬರುವಂಥ ದುಃಖಗಳಾಗಿದೆ. ಒಂದು ವೇಳೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು. ಈ ಪರ್ವತ ಪ್ರಸಂಗದಲ್ಲಿ ಜನಸಮೂಹ ಇಂಥ ದುಃಖ, ನೋವು, ನಿರಾಶೆಗಳಿಂದ ಬಂದಾಗ ಯೇಸು ಹೇಳುವಂಥ ಅಭಯದ ಮಾತು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಯೇಸುವಿನ ಮಾತು ಇವತ್ತು ಕೂಡ ಪ್ರಸ್ತುತ. ನಮ್ಮ ಬದುಕಿನಲ್ಲಿಯೂ ಕೂಡ ನೋವು, ನಿರಾಶೆಗಳಲ್ಲಿ, ದುಃಖಗಳಲ್ಲಿ ಬಿದ್ದಾಗ ಸ್ವಾಮಿ ನಮ್ಮ ಬಳಿ ಬರುತ್ತಾನೆ. ದುಃಖ ಪಡುವವರು ಧನ್ಯರು, ಸಮಾಧಾನವನ್ನು ಹೊಂದುವರು ಎಂಬುದಾಗಿ ಯೇಸು ನಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾನೆ. ಯೇಸುವಿನ ಮಾತನ್ನ ನೆನೆದು ಬಂದ ಯೇಸುವಿನ ಮಾತು ನೆನೆದು ಬಂದಂಥ ಅಂದಿನ ಜನ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಸಾಂತ್ವನವಾಗಿತ್ತು, ಧೈರ್ಯದ ಮಾತಾಗಿತ್ತು. ನಮ್ಮನ್ನು ಕೂಡ ಯೇಸು ಧೈರ್ಯಪಡಿಸಲು, ಸಾಂತ್ವನಗೊಳಿಸಲು ನಮ್ಮ ಬಳಿಗೆ ಇಂದು ಈ ರಾತ್ರಿ ವೇಳೆಯಲ್ಲಿ ಯೇಸು ಬರುತ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 34:18, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತರಿಗೆ ಸಂಭವಿಸುವಂಥ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವರನ್ನು ಬಿಡಿಸುತ್ತಾನೆ. ದ ಲಾರ್ಡ್ ಈಸ್ ನಿಯರ್ ಟು ದ ಬ್ರೋಕನ್ ಹಾರ್ಟ್. ಹಿ ವಾಸ್ ದ ಕಾಂಟ್ರಿಟ್ ಇನ್ ಸ್ಪಿರಿಟ್. ಯೆಶಾಯನ ಗ್ರಂಥ 57ನೇ ಅಧ್ಯಾಯದಲ್ಲಿ 18-19 ವಚನ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತವರಿಗೆ, ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಮೊದಲನೇದಾಗಿ ಪರ್ವತ ಪ್ರಸಂಗ ದುಃಖ, ನೋವಿನ ಸಮುದಾಯದೊಂದಿಗೆ ಇರಬೇಕು. ಕ್ರೈಸ್ತರಾದಂಥ ನಾವು ದುಃಖ ಮತ್ತು ನೋವಿನ ಸಮುದಾಯದವರೊಂದಿಗೆ ಇರಬೇಕು ಎಂಬಂಥ ಸಂದೇಶವನ್ನು ಯೇಸು ಇಲ್ಲಿ ನೀಡುತ್ತಾ ಇದ್ದಾನೆ. ಯೇಸು ತಾನೇ ಹೇಳಿದಂತೆ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಯೇಸು ಅವರೊಂದಿಗಿದ್ದು ಧೈರ್ಯಪಡಿಸುತ್ತಾ ಇದ್ದಾನೆ. ಈ ಮಾತು ನಮಗೂ ಇಂದು ಕರೆಯನ್ನು ಕೊಡುತ್ತದೆ. ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ, ದೊಡ್ಡಿಸ್ತಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ. ರಿಜಾಯ್ಸ್ ದೋಸ್ ಹೂ ರಿಜಾಯ್ಸ್, ವೀಪ್ ವಿತ್ ದೋಸ್ ಹೂ ವೀಪ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 33ನೇ ವಚನ, ಇಟ್ ಡಸ್ ನಾಟ್ ವಿಲ್ಲಿಂಗ್ ಅಫ್ಲಿಕ್ಟ್ ಆರ್ ಗ್ರೀವ್ ದ ಸನ್ ಆಫ್ ಮೇನ್. ನರಜನ್ಮದವರನ್ನು ಭೇದಿಸಿ ವ್ಯಥೆಗೊಳಿಸುವುದು ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎರಡನೆಯ ವಿಷಯ, ದುಃಖ ಪಡುವವರು ಧನ್ಯರು ಎಂಬಂತೆ ಯೇಸುವಿನ ಬೋಧನೆ, ಮಾನವ ಹತಾಶೆಗೆ ಹೋಗಬಾರದು. ಎರಡನೇ ವಿಷಯ, ಯೇಸುವಿನ ಉದ್ದೇಶ ಏನೆಂದರೆ ಮಾನವರು ಹತಾಶೆಗೆ ಹೋಗಬಾರದು. ಜೀಸಸ್ ವಾಂಟ್ಸ್ ಹಿಸ್ ಫಾಲೋವರ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೋಸ್ ಹೂ ಎಕ್ಸ್ಪೀರಿಯನ್ಸ್ ಮೌನಿಂಗ್ ಆರ್ ನಾಟ್ ಹೋಪ್ಲೆಸ್. ಮಾನವರಿಗೆ ಒದಗಿ ಬರುವಂಥ ನೋವು, ನಿರಾಶೆ, ದುಃಖ ಇವೆಲ್ಲವೂ ಕೂಡ ಹತಾಶೆಯನ್ನುಂಟು ಮಾಡುತ್ತವೆ. ದುಃಖ, ನೋವುಗಳು ಮಾನವರನ್ನ ಇನ್ನಷ್ಟು ಕುಗ್ಗಿಸುತ್ತದೆ. ಸೊ ಅಂಥ ಸ್ಥಿತಿಗೆ ಮಾನವರು ಹೋಗಬಾರದು ಎಂಬುದು ಯೇಸುವಿನ ಆಶಯವಾಗಿದೆ. ರೋಮ್ ಸಾಮ್ರಾಜ್ಯದ ದಬ್ಬಾಳಿಕೆಯ ಆಡಳಿತದಿಂದ
ಯೇಸುವಿನ ಕಾಲದ ಯಹೂದಿ ಜನ ದುಃಖವನ್ನು ಅನುಭವಿಸುತ್ತಿದ್ದರು. ಧರ್ಮಶಾಸ್ತ್ರ ಅಥವಾ ತೋರವನ್ನು ಚಾಚು ತಪ್ಪದೆ ಪಾಲಿಸುವ ಒಂದು ಸಮುದಾಯ ಹಾಗೂ ಧರ್ಮಶಾಸ್ತ್ರಕ್ಕೆ ನಂಬಿಗಸ್ತರಾಗಿದ್ದಂಥವರಾಗಿದ್ದರು. ಇಸ್ರೇಲ್ನ ಪಾಪದಿಂದ ದುಃಖ ನೋವು ಉಂಟಾಗಿದೆ ಎಂದು ಅರ್ಥೈಸಲಾಗಿದೆ. ಇನ್ನು ಮೂರನೇ ವಿಚಾರ, ದುಃಖ ಪಡುವವರು ಧನ್ಯರು ಎಂಬುದಾಗಿ ಹೇಳುವಾಗ ಯೇಸುವಿನ ಪರ್ವತ ಪ್ರಸಂಗದ ಅರ್ಥವೇನೆಂದರೆ ಪಾಪಕ್ಕೆ ಪಶ್ಚಾತ್ತಾಪ ಪಡುವವರಾಗಿರಬೇಕು, ಪಾಪಕ್ಕೆ ದುಃಖ ಪಡಬೇಕು ಎಂಬುದಾಗಿ ಯೇಸುವಿನ ಉದ್ದೇಶವಾಗಿದೆ. ಅದೇ ಹಿಂದಿನ ಪರಿಚ್ಛೇದಗಳಲ್ಲಿ ಯೋಹಾನನು ಕೂಡ ಕರೆಯುವಂಥದ್ದು, ಜನಸಮುದಾಯಕ್ಕೆ ಕರೆ ಕೊಟ್ಟಂಥದ್ದು, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿರಿ, ದುಃಖ ಪಡಿರಿ ಎಂಬುದಾಗಿ ಸ್ನಾನಿಕನಾದಂಥ ಯೋಹಾನನು ಕೂಡ ಕರೆ ಕೊಡುತ್ತಾನೆ. ಸೊ ಇಲ್ಲಿ ದುಃಖ ಪಡುವವರು ಧನ್ಯರು ಎಂಬುದಾಗಿ ಹೇಳುವಾಗ ನಮ್ಮ ಪಾಪಗಳಿಗಾಗಿ ನಾವು ದುಃಖ ಪಡಬೇಕು, ನಮ್ಮ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ಪಾಪಗಳನ್ನು ಬಿಟ್ಟು ದೇವರೆಡೆಗೆ ನಾವು ತಿರುಗಿ ಬರಬೇಕು, ಮಾನಸಾಂತರ ಪಡಬೇಕು. ಆಗ ಧನ್ಯತೆಯ ಆಶೀರ್ವಾದ ನಮಗೆ ಲಭಿಸುತ್ತದೆ. ನೈಸರ್ಗಿಕ ವಿಷಯಗಳಿಗೆ ನಾವು ದುಃಖಿಸುತ್ತೇವೆ, ಆದರೆ ಇವತ್ತಿನ ಸಂದೇಶ ನೈಸರ್ಗಿಕವಾದಂಥ ದುಃಖವನ್ನು ಬದಲಾಗು ಆಧ್ಯಾತ್ಮಿಕವಾಗಿ ನಮ್ಮ ಪಾಪಕ್ಕೆ ನಾವು, ನಮ್ಮ ಅಪರಾಧಗಳಿಗೆ ನಾವು ದುಃಖವನ್ನು ಪಡಬೇಕಾಗಿದೆ. ಯೆಶಾಯ ಮತ್ತು ಯೆರೆಮೀಯ ಕೂಡ ಪ್ರವಾದಿಗಳು ಜನರ ಪಾಪಕ್ಕಾಗಿ ಅತ್ತರು ಎಂಬುದಾಗಿ ಬರೆಯಲ್ಪಡುತ್ತಾರೆ. ಮುಖ್ಯವಾಗಿ ಯೆರೆಮೀಯ ಅವನು ವೀಪಿಂಗ್ ಪ್ರಾಫೆಟ್ ಎಂಬುದಾಗಿ ಕರೆಯುತ್ತಾರೆ. ತನ್ನ ರಾಷ್ಟ್ರಕ್ಕಾಗಿ ಆತನು ಅಳುವಂತ ಪ್ರವಾದಿಯಾಗಿದ್ದಾನೆ. ಪ್ರೀತಿಯುಳ್ಳ ದೈವ ಜನರೇ, ಕಡೆಯದಾಗಿ ದುಃಖ ಪಡುವವರು ಧನ್ಯರು ಎಂಬುದಾಗಿ ಹೇಳುವಂತ ಯೇಸುವಿನ ಮಾತು ತನ್ನನ್ನು ಹಿಂಬಾಲಿಸಿದಂಥ, ತನ್ನ ಬಳಿಗೆ ಬಂದಂಥ ಜನರಿಗೆ ಒಂದು ರೀತಿಯಲ್ಲಿ ಧೈರ್ಯ, ಸಾಂತ್ವನ ಮತ್ತು ಆದರಣೆಯೊಂದಿಗೆ ತಾಳ್ಮೆಯನ್ನು ಕಲಿಸುತ್ತಾನೆ. ಧೈರ್ಯ, ಸಾಂತ್ವನ, ಆದರಣೆ ಹಾಗೂ ತಾಳ್ಮೆಯನ್ನು ಯೇಸುವಲ್ಲಿ ಕಲಿಸುತ್ತಾ ಇದ್ದಾನೆ. ಪೌಲನು ಹೇಳುವ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯೂ ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವಂಥ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ದೇವರು ಆಧರಿಸುತ್ತಾರೆ. ದೇವರಿಂದಾದ ಆದರಣೆ ಮೂಲಕ ನಾವು ಕೂಡ ಇತರರ ಸಂಕಷ್ಟಗಳಲ್ಲಿ ಅಥವಾ ಇತರರನ್ನು ಬಿದ್ದು ಹೋದಾಗ ಅವನ್ನ ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಎಂಬುದಾಗಿ ಪೌಲನು ಕೊರಿಂಥ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 3ರಿಂದ 7ನೇ ವಚನದಲ್ಲಿ ತಿಳಿಸುತ್ತದೆ. ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತದೋ ಹಾಗೆ ಆದರಣೆ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ನಮಗೆ ಸಂಕಟ ಬರುತ್ತದೋ ಅದರಿಂದ ನಮಗೆ ಧೈರ್ಯವೂ ರಕ್ಷಣೆ ಉಂಟಾಗುತ್ತದೆ. ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಮಗೆ ಧೈರ್ಯ, ಆದರಣೆ ಸಿಗುತ್ತದೆ. ತಾಳ್ಮೆಯನ್ನು ಸಹಿಸಿಕೊಳ್ಳುವಂತೆ ಈ ದುಃಖ, ನೋವುಗಳು ನಮಗೆ ಬರುತ್ತದೆ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಇವತ್ತಿನ ಸಂದೇಶ ನೋವುಂಡ ಜನರನ್ನು, ನಿರಾಶೆಗೊಂಡ ಸಮುದಾಯವನ್ನು, ದಾರಿ ಕಾಣದೆ ಪರಿತಪಿಸುವಂಥ ವ್ಯಕ್ತಿಗಳನ್ನು ಸಾಂತ್ವನಪಡಿಸಲು, ಧೈರ್ಯಪಡಿಸಲು, ಆಧರಿಸಲು ಈ ವಾಕ್ಯ ಪರಿಚಯ ನಮಗೆ ಕರೆ ಕೊಡುತ್ತದೆ. ಅದೇ ವೇಳೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರುವುದಾದರೆ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪ ಅಪರಾಧಗಳಿಗೆ ನಾವು ದುಃಖ ಪಡೋಣ. ನೈಸರ್ಗಿಕವಾಗಿ ಬರುವಂಥ ಕಷ್ಟ, ನೋವು, ನಿರಾಶೆಗಳು ಅದು ನಮಗೆ ಪರೀಕ್ಷೆಗಳಾಗಿವೆ, ಶೋಧನೆಗಳಾಗಿವೆ. ಇವೆಲ್ಲವನ್ನು ಜಯಿಸಲು ಕ್ರಿಸ್ತನು ನಮ್ಮನ್ನು ಬಲಪಡಿಸಲಿ. ನಮ್ಮ ದೇವರು ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಮ್ಮ ದೇವರು ಸಾಂತ್ವನಗೊಳಿಸುವಂಥ ಕರ್ತನಾಗಿದ್ದಾನೆ. ದುಃಖದಿಂದ ಬಂದಂಥ ಜನರಿಗೆ ಪರ್ವತ ಪ್ರಸಂಗದಲ್ಲಿ ಯೇಸು ಆ ಜನರೊಟ್ಟಿಗಿದ್ದಂತೆ ನಮ್ಮ ಸ್ವಾಮಿ, ನಮ್ಮ ಗುರು, ನಮ್ಮ ಕ್ರಿಸ್ತ ನಮ್ಮೊಂದಿಗಿದ್ದಾನೆ. ನಮ್ಮ ಜೀವನದಲ್ಲಿ ಕಷ್ಟಗಳು ತುಂಬಿದೆಯೋ ಯೇಸುವಿನ ಬಳಿಗೆ ಬರೋಣ. ಇಸ್ರಾಯೇಲರನ್ನು ಅರಣ್ಯದಲ್ಲಿ ಅವರು ಪ್ರಯಾಣ ಮಾಡುವಾಗ ಹಗಲಲ್ಲಿ ಮೇಘಸ್ತಂಭವಾಗಿಯೂ ಇರುಳಲ್ಲಿ ಅಗ್ನಿಸ್ತಂಭವಾಗಿಯೂ ಇದ್ದು ನಡೆಸಿದಂಥ ಸ್ವಾಮಿ ಇಂದು ಬಿಸಿಯಾದ ವಾತಾವರಣದಲ್ಲಿ
ಆತ ನೇರಳಾಗಿ ಇಬ್ಬನಿಯಾಗಿ ನಮ್ಮ ಜೊತೆಗಿದ್ದಾನೆ. ಹೊಸ ಚೈತನ್ಯವನ್ನು ನಮಗೆ ಕೊಡುತ್ತಾನೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನ. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿಲ್ಲ, ಮೊದಲಿದ್ದೆಲ್ಲವೂ ಇಲ್ಲದೆ ಹೋಯಿತು. ಗಾಡ್ ಶಲ್ ವೈಪ್ ಅವೇ all tears from their eyes, and there shall be no more death, neither sorrow nor crying, neither shall there be any more pain, for the former things are passed away. Amen. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯ ಧ್ಯಾನವನ್ನು ನಾವು ಧ್ಯಾನಿಸುತ್ತೇವೆ. ಸ್ವಾಮಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ನೊಂದು ನಿರಾಶೆಯಲ್ಲಿ ಪರ್ವತದಲ್ಲಿ ಸೇರಿ ಬಂದ ಜನರೊಂದಿಗೆ ನಿನ್ನ ಆದರಣೆಯ ಮಾತುಗಳು, ನಿನ್ನ ಸಾಂತ್ವನದ ಮಾತುಗಳು ಅಂದಿನ ಸಮುದಾಯಕ್ಕೆ ಹೊಸ ಶಕ್ತಿಯಾದಂತೆ ಇಂದಿನ ಸಂದೇಶವನ್ನು ಕೇಳುವವರ ಬದುಕಿನಲ್ಲಿ ಏನೇ ಕಷ್ಟಗಳು, ದುಃಖಗಳು, ನಿರಾಶೆಗಳಿದ್ದರೂ ಸ್ವಾಮಿ ಅವನ ಧೈರ್ಯಪಡಿಸು, ಅವನ ಬಲಪಡಿಸು. ಹಾಗೆ ತಮ್ಮ ತಪ್ಪು ಅಪರಾಧಗಳಿಗೆ ದುಃಖಪಟ್ಟು ನಿನ್ನ ಬಳಿ ಪಶ್ಚಾತ್ತಾಪದಿಂದ ಬರುವಂಥ ಮನಸ್ಸನ್ನು ಕೊಡು ಕರ್ತನೆ. ಈ ಲೋಕದಲ್ಲಿ ಬರುವಂಥ ಕಷ್ಟಗಳನ್ನು ಎದುರಿಸಿ ನಿಲ್ಲಲು ನಮಗೆ ಧೈರ್ಯ ಕೊಡು ಸ್ವಾಮಿ. ಚರಿತ್ರೆಯಲ್ಲಿ ದುಃಖಪಟ್ಟಂಥ ನೋವುಂಡ ಜನರೊಂದಿಗೆ ನೀನು ಭಾಗವಹಿಸಿದೆ. ಅವರೊಂದಿಗಿದ್ದವರಿಗೆ ವಿಮೋಚನೆಯನ್ನು ಕೊಟ್ಟೆ ಸ್ವಾಮಿ. ಅವರ ಬದುಕಿನಲ್ಲಿ ನೀನು ನೆರಳಾದೆ, ಬೆಳಕಾದೆ. ನಮ್ಮ ಬದುಕಿನಲ್ಲಿ ನೀನು ನೆರಳಾಗು ಸ್ವಾಮಿ. ನಿನ್ನ ಬೆಳಕನ್ನು ನಮಗೆ ಅನುಗ್ರಹಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಏಕಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು, ದೇವರ ಸಮಾಧಾನವು ನಿಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ನಡೆಸುವಿಕೆ, ಶಾಂತಿ, ಸಮಾಧಾನ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಥ್ಯಾಂಕ್ ಯು.